ಫ್ರೆಂಡ್ಸ್, ನಾವೆಲ್ಲರೂ ಕೂಡ ರೆಡಿಯಾಗಿ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಆ ಕ್ಷೇತ್ರ ಯಾವುದು ಏನು ನಿಮಗೂ ಕೂಡ ಪರಿಚಯ ಮಾಡಿಕೊಡ್ತೀನಿ. ಬಹುಶಃ ತುಂಬ ಜನರು ಇದನ್ನು ನೋಡಿರಬಹುದು, ಕೆಲವರು ನೋಡ್ದೇನೂ ಇರಬಹುದು. ಸೊ ಯಾರು ನೋಡಿಲ್ಲ ಅವರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ನನ್ನ ಅನಿಸಿಕೆ, ನಾವು ಭೇಟಿ ಕೊಟ್ಟಾಗ ನನಗನ್ಸಿದ್ದು ಅಲ್ಲಿನ ಮಹಿಮೆ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಫುಲ್ಲು ಮಾಹಿತಿ ಬೇಕು ಅಂತ ಅಂದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ನಾವು ಹೀಗೆ ಪ್ರಯಾಣವನ್ನು ಶುರು ಮಾಡಿದ್ವಿ. ಈಗ ನಾವು ಎಲ್ಲಿಗೆ ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಬಿಡದಿ ತಲುಪಿದ ಮೇಲೆ ತಿಂಡಿ ತಿನ್ನಲಿಲ್ಲ ಅಂದರೆ ಹೇಗೆ, ಬಿಡದಿಯಲ್ಲಿ ಫೇಮಸ್ ಆಗಿರುವಂತಹ ತಟ್ಟೆ ಇಡ್ಲಿಯನ್ನು ನಾವು ಈಗ ಸವಿತಾ ಇದ್ದೀವಿ, ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಗೆ ಇಡ್ಲಿ ಜೊತೆಗೆ ವಡೆ ಕೂಡ ಬೇಕೇ ಬೇಕು, ಅದನ್ನು ಕೂಡ ತೊಗೊಂಡ್ವಿ. ಮಕ್ಕಳಿಗೆ ಸ್ವಲ್ಪ ಕೆಮ್ಮಿರೋದ್ರಿಂದ ಅವರೇನು ಪ್ರಿಫರ್ ಮಾಡಲಿಲ್ಲ ವಡೆ ಎಲ್ಲ, ಜಸ್ಟ್ ನಾವು ಮಾತ್ರ ತಿಂದ್ವಿ. ಇಲ್ಲಿ ಸ್ಪೆಷಲ್ ಏನು ಅಂದರೆ ಆ ಇಡ್ಲಿಗೆ ಬೆಣ್ಣೆಯನ್ನು ಹಾಕಿ ಕೊಡ್ತಾರೆ, ಹಾಗೆ ಕೆಂಪು ಚಟ್ನಿ ಇರುತ್ತೆ, ಆಲೂಗಡ್ಡೆ ಸಾಗು ಇರುತ್ತೆ. ಇದೆಲ್ಲನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬೆಳಿಗ್ಗೆ ಹೊತ್ತು ಸಾಮಾನ್ಯವಾಗಿ ಎಲ್ಲರೂ ಕೂಡ ಲೈಟ್ ಫುಡ್ಡನ್ನು ಇಷ್ಟಪಡ್ತಾರೆ. ಹಾಗಾಗಿ ಈ ಒಂದು ಟ್ರಾವೆಲ್ ಮಾಡಬೇಕಾದ್ರೆ ನಮಗೆಲ್ಲರಿಗೂ ಕೂಡ ಇಡ್ಲಿ ಒಂದು ಸೂಟಬಲ್ ಆಗುವಂಥ ಒಂದು ಫುಡ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಇಡ್ಲಿಯನ್ನು ಎಂಜಾಯ್ ಮಾಡಿಕೊಂಡು ತಿಂದ್ಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬಿಡದಿ ಅಂತ ಅಂದರೆ ಅದು ತಟ್ಟೆ ಇಡ್ಲಿಗೆ ಫೇಮಸ್ಸು. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ತಟ್ಟೆ ಇಡ್ಲಿನ ಪ್ರಿಫರ್ ಮಾಡ್ತಾರೆ. ಹಾಗೆ ಟ್ರಾವೆಲ್ ಯಾರು ಮಾಡ್ತಾರೋ ಅವರೆಲ್ಲರೂ ಕೂಡ ಬಿಡದಿ ತಟ್ಟೆ ಇಡ್ಲಿಯನ್ನು ಟೇಸ್ಟ್ ಮಾಡೇ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರ ಹೇಳಿ. ಜೊತೆಗೆ ನೋಡಿ, ಇಡ್ಲಿ ತುಂಬ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು, ವಡೆ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಹಾಗಾಗಿ ಎಲ್ಲರೂ ಕೂಡ ಖುಷಿಯಿಂದ ಇಡ್ಲಿಯನ್ನು ತಿಂದು, ನನ್ನ ಮಗನಿಗೆ ಆಲೂಗಡ್ಡೆ ಸಾಗು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಆಲೂಗಡ್ಡೆ ಸಾಗನ್ನು ಹಾಕ್ಕೊಂಡು ಅವನು ಕೂಡ ತಿಂತಾ ಇದ್ದಾನೆ. ನಾವು ಇದನ್ನೆಲ್ಲ ತಿಂದು ನಾವು ಹೊರಟಿದ್ದು ಎಲ್ಲಿಗೆ, ಯಾವ ಕ್ಷೇತ್ರ ಹೇಳ್ತೀನಿ ಬನ್ನಿ. ನಾವು ಇದನ್ನೆಲ್ಲ ತಿಂದು ಮುಂದೆ ಹೊರಡ್ತಾ ಇದ್ದ ಹಾಗೆಯೇ ರೋಡ್ ಸೈಡಲ್ಲಿ ತುಂಬಾ ನವಿಲುಗಳು ಬರ್ತಾಯಿದ್ವು. ಎಲ್ಲಿ ನೋಡಿದ್ರೂ ಕೂಡ ನವಿಲುಗಳು ಕಾಣಿಸ್ತಿದ್ವು. ಆ ರೆಕ್ಕೆ ಪುಕ್ಕ ಎಲ್ಲ ಎತ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಕಲರ್ಫುಲ್ಲಾಗಿ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗತ್ತೆ ಅದನ್ನೆಲ್ಲ ನೋಡಲಿಕ್ಕೆ. ನಾವು ಈ ಕಡೆ ಸಿಟಿ ಕಡೆ ಎಲ್ಲ ನಮಗೇನೂ ಒಂದು ನೋಡೋಕ್ಕೂ ಸಿಗೋದಿಲ್ಲ, ಬಟ್ ಅಲ್ಲಿ ನಮಗೆ ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಒಂದು ನವಿಲಿನ ಒಂದು ಸಣ್ಣದಾದಂತಹ ಕ್ಲಿಪ್ಪಿಂಗನ್ನು ಕೂಡ ನಾನು ತೆಗೆದುಕೊಂಡೆ. ತುಂಬಾ ದೂರ ಇತ್ತು, ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ತುಂಬ ಹತ್ರ ಬಂತು, ಆದರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ನಾವು ಮಾತಾಡ್ತಾ ಕ್ಷೇತ್ರಕ್ಕೆ ಬಂದೇ ಬಿಟ್ವಿ. ಈ ಕ್ಷೇತ್ರ ಇರುವಂಥದ್ದು ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ನಮ್ಮ ಕರ್ನಾಟಕದಲ್ಲಿ ಈ ಒಂದು ಕ್ಷೇತ್ರ ಇದೆ. ಈ ದೇವಸ್ಥಾನದ ಹೆಸರು ಗೌಡಗೆರೆ ದೇವಸ್ಥಾನ. ಈಗಾಗಲೇ ತುಂಬಾ ಪ್ರಸಿದ್ಧವಾಗಿರುವಂತಹ ಈ ದೇವಸ್ಥಾನಕ್ಕೆ ದೇಶ ವಿದೇಶಗಳಿಂದ ಕೂಡ ಭಕ್ತರು ಬರ್ತಾರೆ, ಹರಕೆಗಳನ್ನು ಮಾಡ್ಕೊಳ್ತಾರೆ. ಹಾಗೆ ತೀರ್ಥಸ್ಥಾನಗಳನ್ನು ಕೂಡ ಮಾಡಿ ಕಾಯಿಗಳನ್ನು ಕಟ್ಟಿ ಹೋಗ್ತಾರೆ. ತುಂಬ ಸಮಸ್ಯೆಗಳು, ಏನೇ ಸಮಸ್ಯೆಗಳಿದ್ರೂ ಕೂಡ ಇಲ್ಲಿ ಬಂದು ಬಗೆಹರಿಸ್ಕೊಳ್ತಾರೆ ಕಾಯಿಯನ್ನು ಕಟ್ಟುವ ಮೂಲಕ. ಮದುವೆ, ಮಕ್ಕಳು, ವಿದ್ಯಾಭ್ಯಾಸ, ಅಥವಾ ಯಾರಾದರೂ ಕೆಟ್ಟದ್ದು ಮಾಡಿದರೆ ಅಂದರೆ ಮಾಟ ಮಂತ್ರ ಅಂತೆಲ್ಲ ಹೇಳ್ತಾರಲ್ಲ, ಆ ಥರದ್ದೇನಾದ್ರು ಮಾಡಿದರೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ತಾಯಿ ಚೌಡೇಶ್ವರಿ, ತಾಯಿ ಚಾಮುಂಡೇಶ್ವರಿ ಶಕ್ತಿ ದೇವತೆ ನಮ್ಮ ಕಷ್ಟಗಳನ್ನು ಕೇಳಿ, ನಮ್ಮ ಕೋರಿಕೆಗಳನ್ನು ಆಲಿಸಿ, ನಮಗೆ ಅದಕ್ಕೆಲ್ಲ ಪರಿಹಾರವನ್ನು ನೀಡ್ತಾ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ. ಹಾಗಾಗಿ ಜನರು ಹರಕೆಗಳನ್ನು ಮಾಡಿಕೊಳ್ತಾ ಕಾಯಿಗಳನ್ನು ಕಟ್ಟಿ ಹೋಗ್ತಾರೆ. 7 ವಾರ ಕಾಯಿಗಳನ್ನು ಬಂದು ಕಟ್ಟಿ ಪೂಜೆಯನ್ನು ಮಾಡಿಕೊಂಡು ಹೋಗಬೇಕು. ಹಾಗೆ ಈ ದೇವಿಯ ಬಗ್ಗೆ ನೋಡಿ ಹೇಳಬೇಕು ಅಂತ ಹೇಳಿದರೆ, ಇದಕ್ಕೆ ಇದರದೇ ಆದಂಥ ಇತಿಹಾಸ ಇದೆ, ಹಾಗೆ ಹಿನ್ನೆಲೆ ಕೂಡ ಇದೆ. ಇಲ್ಲಿ 75 ವರ್ಷದ ಹಿಂದೆ ಬಸವೇಶ್ವರ ಕೊಂಡ ಮಹೋತ್ಸವ ಅಂತ ಹೇಳಿ ಮಾಡ್ತಾಯಿದ್ರು. ಆದರೆ ನಂತರ ಕಾರಣಗಳಿಂದ ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಆದರೆ ಈಗ 75 ವರ್ಷದ ಬಳಿಕ ಮತ್ತೆ ಬಸವೇಶ್ವರ ಕೊಂಡ ಮಹೋತ್ಸವವನ್ನು ಈಗ ಪ್ರಾರಂಭ ಮಾಡ್ತಿದ್ದಾರೆ. ವಿಶೇಷವಾದಂತಹ ಬಸಪ್ಪನ ಸನ್ನಿಧಿ ಕೂಡ ಇಲ್ಲಿ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ದೇವಿ ಏನಿದ್ದಾಳೆ, ಈ ದೇವಿಯನ್ನು ಕೆತ್ತನೆಯನ್ನು ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಕಾಶದ ಎತ್ತರಕ್ಕೆ ದೇವಿ ಕಾಣಿಸ್ತಿದ್ದಾಳೆ. ಇದು ಏನಿಲ್ಲ ಅಂತಂದರೂ ಸುಮಾರು 60 ಅಡಿ ಎತ್ತರದ ದೇವಿ, ವಿಶ್ವದಲ್ಲೇ ಅತಿ ಎತ್ತರವಾದಂತಹ ಒಂದು ದೇವಿ ಇದು ಚೌಡೇಶ್ವರಿ ದೇವಿ. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ.
ಹಾಗೆ 18 ಕೈಗಳು ದೇವಿಗಿದೆ. ನೀವು ಆ ವಿಗ್ರಹ ಏನು ನೋಡ್ತಿದ್ದೀರಾ, ಆ ವಿಗ್ರಹದಲ್ಲಿ 18 ಕೈಗಳನ್ನು ಅಲ್ಲಿ ನೋಡಿ ಕಾಣಿಸುತ್ತೆ. 18 ಕೈಗಳು ದೇವಿಗೆ ಇದೆ. ಈ ದೇವಿಯ ಒಂದು ಅವತಾರ ಅಂದರೆ ಈ ರೂಪ ಯಾವ ಥರ ಇದೆ ಅಂತ ಹೇಳಿದ್ರೆ ನಮಗೆ ಕಾಣಿಸೋದು ಯಾವ ಥರ, ಈ ಚೌಡೇಶ್ವರಿ, ಈ ಚಾಮುಂಡೇಶ್ವರಿ ಅಂತ ಹೇಳಿದರೆ ದುರ್ಗೆಯ ರೂಪದಲ್ಲಿ ಕಾಣಿಸ್ತಾಳೆ, ಇಲ್ಲಾಂದರೆ ರಾಕ್ಷಸ ಸಂಹಾರಿಣಿಯ ರೂಪದಲ್ಲಿ ದೇವಿ ಕಾಣಿಸ್ಕೊತಾಳೆ. ನೀವು ನೋಡ್ತಾ ಇದ್ದೀರಲ್ಲ ತ್ರಿಶೂಲ ಎಲ್ಲ ಇಟ್ಕೊಂಡು ಹೇಗೆ ಕಾಣಿಸ್ತಿದ್ದಾಳೆ ಅಂತ. ತುಂಬಾ ಖುಷಿಯಾಯಿತು. ನಾನು ನನ್ನ ನೋವುಗಳನ್ನು, ನನ್ನೆಲ್ಲ ಕಷ್ಟಗಳನ್ನು ದೇವಿ ಹತ್ರ ಹೇಳಿಕೊಂಡು ನಾನು ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯನ್ನು ಪಡೆದುಕೊಂಡೆ ಅಂತಲೇ ಹೇಳ್ಬೋದು. ಜೊತೆಗೆ ಇದು ಭಕ್ತರ ಆಸೆಗಳು, ಆರೈಕೆಗಳನ್ನು ಈಡೇರಿಸುವಂತಹ, ಭಕ್ತರ ಕೋರಿಕೆಗಳನ್ನು ಪೂರೈಸಿರುವಂತಹ ದೇವಿಯ ಒಂದು ಪವಾಡ ಕ್ಷೇತ್ರನೇ ಹೌದು. ಹಾಗೆ ಈ ದೇವಿಯನ್ನು ಅಂದರೆ ಕೆತ್ತನೆ ಮಾಡಬೇಕಾದ್ರೆ 5 ಲೋಹಗಳನ್ನು ಬಳಸಿ ಈ ಒಂದು ದೇವಿಯ ಸ್ವರೂಪವನ್ನು ಕೊಟ್ಟಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ, ತುಂಬಾ ಅದ್ಭುತವಾಗಿದೆ. ನನಗಂತೂ ತುಂಬಾ ಖುಷಿಯಾಯಿತು. ಮೇಲೆ ದೊಡ್ಡದಾಗಿ ಶ್ರೀ ಕ್ಷೇತ್ರ ಗೌಡಗೆರೆ ಅಂತ ಕೂಡ ಅಲ್ಲಿ ಬರ್ತಿದ್ದಾರೆ. ಒಳಗಡೆ ದೇವಸ್ಥಾನದಲ್ಲಿ ಮೂಲ ದೇವಿ ಕೂಡ ಇದೆ. ಅಲ್ಲಿ ಯಾರನ್ನೂ ಅಂದರೆ ಮೊಬೈಲಲ್ಲಿ ವೀಡಿಯೋಗಳನ್ನ ಮಾಡಲಿಕ್ಕೆಲ್ಲ ಬಿಡೋದಿಲ್ಲ, ಹಾಗಾಗಿ ಅದು ಒಂದು ವಿಡಿಯೋವನ್ನು ನಾನು ಮಾಡ್ಕೊಂಡಿಲ್ಲ. ಆ ದೇವಸ್ಥಾನದ ಹೊರಗಡೆ ಯಾವ ಥರ ಇದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಉಪ್ಪನ್ನು ಕೂಡ ಇಲ್ಲಿ ಹಾಕ್ತಾರೆ. ತುಂಬಾ ಪ್ರಸಿದ್ಧವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಹರಕೆಗಳನ್ನು ಕಟ್ಟೋದಾಗಲಿ ಅಥವಾ ಕಾಯಿಗಳನ್ನು ಕಟ್ಟೋದಾಗಲಿ, ತೀರ್ಥಸ್ನಾನ ಮಾಡೋದಾಗಲಿ, ತುಂಬ ರೀತಿಯ ಸೇವೆಗಳು ಇದೆ. ಅದನ್ನು ಖಂಡಿತ ನೀವು ಕೂಡ ವಿಚಾರಿಸಿ ನೀವು ಮಾಡ್ಬೋದು. ಇದೆಲ್ಲ ಆದಮೇಲೆ ನಾವು ಬಸಪ್ಪನ ಸನ್ನಿಧಿಗೆ ಬಂದಿದ್ದೀವಿ. ಬಸಪ್ಪನ ಕ್ಷೇತ್ರದಲ್ಲಿ ಏನು ಅಂತ ಹೇಳಿದರೆ ಶಕ್ತಿ ದೇವತೆ ಆದಂತಹ ಚೌಡೇಶ್ವರಿ, ಚಾಮುಂಡೇಶ್ವರಿ ಬಸಪ್ಪನ ರೀತಿಯಲ್ಲಿ ಬಂದು ನಾವೆಲ್ಲ ಕಷ್ಟಗಳನ್ನು ಬಗೆಹರಿಸಿ ಪರಿಹಾರ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡ್ತಾಳೆ ಎನ್ನುವಂತಹ ಒಂದು ನಂಬಿಕೆ ಇದೆ. ದೇವಿಯ ದರ್ಶನವನ್ನೆಲ್ಲ ಮಾಡ್ತಾ ನೋಡಿ, ಒಳ್ಳೆಯ ಪ್ರಸಾದವನ್ನು ಕೂಡ ನಾವು ಸವಿದ್ವಿ ಅಂತಲೇ ಹೇಳ್ಬೋದು. ಪ್ರಸಾದ ಅಂತ ಅಂದರೆ ನೋಡಿ, ಬೂಂದಿ ಪಾಯಸ, ಹಾಗೆ ಪಲಾವು, ಹಾಗೆ ಅನ್ನ ಸಾಂಬಾರು ಇದೆಲ್ಲ ಇತ್ತು. ತುಂಬಾ ಶುಚಿಯಾಗಿ, ತುಂಬಾ ರುಚಿಯಾಗಿ ಇತ್ತು. ಹಾಗೆ ಬಡಿಸ್ಬೇಕಾದ್ರೆ ಮಿತವಾಗಿ ಬಡಿಸ್ತಾರೆ, ತುಂಬಾ ಖುಷಿಯಾಗತ್ತೆ. ಹಾಗೆ ತುಪ್ಪ ಕೂಡ ಹಾಕಿದ್ದು ತುಂಬಾ ಶಿಸ್ತಾಗಿ. ನಮ್ಮ ಧರ್ಮಸ್ಥಳ ಪುಣ್ಯಕ್ಷೇತ್ರ ಹೇಗಿದೆ ಅಲ್ಲೂ ಹೇಗೆ ಊಟವನ್ನು ಬಡಿಸ್ತಾರೆ ಅದೇ ರೀತಿ ಇಲ್ಲೂ ಕೂಡ ಇತ್ತು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಅಭಿಪ್ರಾಯ ತಿಳಿಸಿ.